ನಮಸ್ತೆ ಸ್ನೇಹಿತರೆ, ನಾನು ಬಿ ಪಿ ಭಟ್ ಬೆಂಗಳೂರಿಂದ. ಎದುರುಗಡೆ ಕಾಣಿಸ್ತಾ ಇರೋದು ಸಿಂಟೆಕ್ಸ್ ಟ್ಯಾಂಕ್ 5,000 ಲೀಟ್ರ್, ಸುಮಾರು 6.5 ಅಡಿ ಅಷ್ಟೇ ಎತ್ತರ ಇದೆ. ಇದರ ಒಳಗಡೆ ಹೋಗಿ ಇದನ್ನು ಸ್ವಚ್ಛ ಮಾಡೋದು ತುಂಬ ಸಮಸ್ಯೆಯ ಕೆಲಸ. 2-3 ಜನ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಕಂಡುಕೊಂಡಂಥ ಒಂದು ಸುಲಭ ಉಪಾಯ ಇದು. ನೋಡಿ, ಇಲ್ಲಿ ಒಂದು ಟ್ಯಾಂಕ್ ನಿಪ್ಪಲನ್ನು ಹಾಕಿದ್ದೇವೆ, 1 ಇಂಚಿದು. ಇದರ ಒಳಗಡೆಗೆ ಒಂದು ಎಲ್ಬೋವನ್ನು ಕೊಟ್ಟು ಅದರ ಮೇಲುಗಡೆಗೆ 2 ಇಂಚಿಂದ 1 ಇಂಚಿಗೆ ರೆಡ್ಯೂಸರ್ ಕಾಲರ್ ಈ ಥರ ಕೊಟ್ಟಿದ್ದೇವೆ. ನೋಡಿ, ಹೀಗೆ ಬಂದು ಹೀಗೆ ಹೋಗ್ತದೆ. ಸೊ ಅದು ಒಂದು ರೀತಿ ಪನಲ್ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತದೆ. ಅದಕ್ಕೆ ಗಮ್ ಹಾಕದೆ ಹಾಗೆ ಸುಮ್ಮನೆ ಕೂರಿಸಿಟ್ಟಿದ್ದೀವಿ, ಬೇಕಾದಾಗ ತೆಕ್ಕೊಳ್ಬೋದು. ಈ ಹೊರಭಾಗದಲ್ಲಿ ಇಲ್ಲಿ ಒಂದು ವಾಲ್ವ್ ಕೊಟ್ಟು ಇದನ್ನು ಹಾಗೆ ಬಿಟ್ಟಿದ್ದೀವಿ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಬೇಡ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಈ ಟ್ಯಾಂಕಿಂದ ನೀರೇನಾದರೂ ಖಾಲಿ ಮಾಡಬೇಕಂತ ಹೇಳಿದಾಗ ನಾವು ಮೊದಲಿಗೆ ಅದನ್ನು ಇಲ್ಲಿ ಕಾಣಿಸ್ತಾ ಇರೋಂಥ ಪೈಪ್ಲೈನಲ್ಲಿ ನೀರನ್ನು ರೆಗ್ಯುಲರ್ ಖಾಲಿ ಆಗ್ತದೆ, ಮನೆಯವರೆಲ್ಲ ಉಪಯೋಗಿಸಿ. ಅದ ನಂತರ ಏನಾದರೂ ಒಂದು ಸ್ವಲ್ಪ ನೀರಿದ್ದರೆ ಈ ವಾಲ್ವನ್ನು ಬಿಡೋದ್ರ ಮೂಲಕ ಮತ್ತು ಒಳಗಡೆಯ ಪನ್ನಲ್ ಅರೇಂಜ್ಮೆಂಟನ್ನು ತೆಗೆದುಬಿಡ್ತೇವೆ. ಆಗ ಇಲ್ಲಿಯವರೆಗಿನ ನೀರು ಪೂರ್ತಿ ಖಾಲಿ ಆಗ್ತದೆ. ತದನಂತರ ಈ ಕೆಳಗಡೆ ಜಾಗದಲ್ಲಿರುವಂಥ ನೀರನ್ನು ಬಟ್ಟೆಯಿಂದ ಹಿಂಡಿ ಆ ಪನ್ನಲ ಒಳಗಡೆ ಹಾಕಿ ಹೊರಗಡೆಯಿಂದ ಖಾಲಿ ಮಾಡ್ತೇವೆ. ಇದಿಷ್ಟು ಮಾಡಲಿಕ್ಕೆ ಒಬ್ಬ ಸಾಕು. ನಾವು ಮನೆಯವರು ಬೇಕಾದರೂ ಮಾಡ್ಬೋದು, ಅಥವಾ ಯಾರಾದರೂ ಒಬ್ಬ ಕೆಲಸವನ್ನು ತಗೊಂಡು ಮಾಡ್ಬೋದು. ನೀರು ಖಾಲಿ ಆದಾಗ ಕೆಳಗಡೆ ಇರುವಂಥ ಒಂದು ಸ್ವಲ್ಪ ನೀರನ್ನು ಮತ್ತು ಟ್ಯಾಂಕನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಸಾಕಾಗ್ತದೆ. ಮತ್ತು ಟ್ಯಾಂಕ್ ಸಂಪೂರ್ಣ ಸ್ವಚ್ಛ ಆಗ್ತದೆ, ಯಾವುದೇ ಒಂದು ಸಮಸ್ಯೆ ಇಲ್ಲ. ನೋಡಿ, ಅತಿ ಸುಲಭದಲ್ಲಿ ಟ್ಯಾಂಕನ್ನು ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ಸ್ವಚ್ಛ ಮಾಡುವಂಥ ವಿಧಾನ ಇದು. ನಮಸ್ತೆ, ಬಿ ಪಿ ಭಟ್ ಬೆಂಗಳೂರಿಂದ.